ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಪರಪ್ಪನ ಅಗ್ರಹಾರ ಅಥವಾ ಪರಪ್ಪನ ಜೈಲು ಮತ್ತು ಸುದ್ದಿ ಇಲ್ಲದ ವಿಶೇಷ ಇನ್ನೂ ಜೈಲುಗಳಲ್ಲೂ ನಡೀತಿರ್ಬೋದಿಲ್ಲ ಅಂತಲ್ಲ. ಆದರೆ ಇದು ಬೆಂಗಳೂರಿನ ಒಂದು ಜೈಲ ಈ ಹಿಂದೆ ನಟ ದರ್ಶನ ಅವ್ರ ಜೊತೆಗಾರದ್ದು ಬಾರಾಕದಲ್ಲೇ ಚೈನೆ ಆಗಿರುವಂಥದ್ದು, ಆರಾಮಾಗಿರುವಂಥ ಅನೇಕ ದೃಶ್ಯಗಳು ನಾವು ನೋಡಿದ್ವಿ. ಈಗ ಮತ್ತೊಮ್ಮೆ ಅಂಥ ಒಂದು ದೃಶ್ಯಗಳು ಕಾಣ್ತಾ ಇದ್ದಾವಲ್ಲ. ಅದರಲ್ಲೂ ಮುಖ್ಯವಾಗಿ ಉಗ್ರ ಜವಾದ್ ಹಮೀದ್ ಶಕೀಲ್ ಮನ್ನಾ ಇವನು ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಯಾರ ಜೊತೆ ಮಾತಾಡುವಂಥದ್ದು, ಜೊತೆಗೆ ಉಮೇಶ್ ರೆಡ್ಡಿ ಹೆಸರು ಕೇಳಬೇಕು ನೀವು. ಅನೇಕ ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ವ್ಯಕ್ತಿ, ಕೊಲೆಗಡಕ. ಅವನು ಸಹ ಫೋನ್ ಮಾಡೋಕ್ಕೆ ಯಾರ ಜೊತೆಗೂ ಮಾತಾಡೋಂಥವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಇವಷ್ಟೆಲ್ಲ ಇನ್ನೂ ಅನೇಕ. ಯಾಕೆ ಹಿಂಗಾಗಿರ್ತದ್ರಿ ನಮ್ಮ ಜೈಲುಗಳಲ್ಲೇ? ಇದಕ್ಕೆಲ್ಲ ಸರಳವಾಗಿ ನಾವು ಹೇಳಿಬಿಡ್ಬೋದು, ಅಲ್ಲಿ ಜೈಲಿನ ಅಧಿಕಾರಿಗಳ ಕಾರಣರು. ಆದರೆ ಅಧಿಕಾರಿಗಳಿಗೆ ಭಯ ಇಲ್ಲೇನು? ಯಾಕಂದ್ರೆ ದರ್ಶನ್ ಕೇಸಲ್ಲಿ ಸಾಕಷ್ಟು ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟದ. ಈ ಭಯ ನೀವು ಮಾಡಿದರೆ ಶಿಕ್ಷೆ ಆಗಲೇಬೇಕಲ್ಲಿಂದ ಅವರ ಜವಾಬ್ದಾರಿ ಅಂತೇಳಿ ಅಷ್ಟಿದ್ದು ಇವ್ರು ಮಾಡ್ತಾ ಇದ್ದಾರೆ ದುಡ್ಡಿನ ಆಶೆಗಾಗಿ. ಇದರಿಂದ ಮತ್ತಾರು ಇದ್ದಾರೆ. ಯಾಕಂದರೆ ಅಪರಾಧಿಗಳ ಲೋಕದೊಂದಿಗೆ ಭಾಳಷ್ಟು ರಾಜಕಾರಣಿಗಳದು ಮತ್ತಾರು ಸಂಬಂಧ ಇದ್ದಾವೆ ನಾವು ಎಂದಲ್ಲಿ ಕೇಳ್ತಾ ಇರ್ತೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಅಂದ್ರೆ ಒಬ್ಬ ಅಪರಾಧಿ ಆಗೋದಕ್ಕೆ ಅನೇಕ ಕಾರಣಗಳು. ಹೌದು, ಅವನ ಬಡತನ ಮೂಲತಃ ಇರ್ಬೋದು, ಅದು ಧಾರ್ಮಿಕ ಒಂದು ಮೂಢ ಭಕ್ತಿ ಅಥವಾ ಮೂಢನಂಬಿಕೆ ಆಗಿರ್ಬೋದು, ಅಥವಾ ಮತ್ಯಾವುದೋ ಆಗಿರ್ಬೋದು, ದುಡ್ಡಿನ ವ್ಯವಹಾರದ ಬಗ್ಗೆ ಆಗಿರ್ಬೋದು. ಒಬ್ಬ ಅಪರಾಧಿ ಆಗಿರ್ತಾನೆ, ಅನೇಕ ಕಾರಣಗಳು. ಆ ಅಪರಾಧಿ ಹಾಗಾಗೋದಕ್ಕೆ ಕಾರಣ ಯಾರು? ಒಬ್ಬನೇ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆನೂ ಆ ಮಾತಾರೆ. ವ್ಯವಸ್ಥೆ ಎಲ್ಲರಿಗೂ, ಎಲ್ಲ ಕುಟುಂಬಕ್ಕೂ ನಾವು ಸರ್ವಜ್ಞ ಹೇಳಿದಂಗೆ ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ನೆರವೇರಿಸಿ ತೀರ್ದುಳೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇವೆಲ್ಲ ಇದ್ದು ಅಂದರೆ ಯಾರು ಅಪರಾಧಿ ಆಗಲಿಕ್ಕಿಲ್ಲ ಅನ್ನೋ ಒಂದು ದೊಡ್ಡ ನಂಬಿಕೆ. ಆದರೆ ಈ ದೇಶದಲ್ಲಿ ದೊರೀತಾ ಇಲ್ವಲ್ರಿ. ಉದ್ಯೋಗ ಸಿಗ್ತಾರೆ, ಉದ್ಯೋಗ ಸಿಕ್ಕಾಗ ಇವೆಲ್ಲ ಉದ್ಯೋಗ ಸಿಕ್ತಪ್ಪ ಅಂತಂದ್ರೆ ದುಡ್ಡು ಬರ್ತದೆ. ದುಡ್ಡು ಬಂದ್ರೆ ಮದುವೆ ಆಗ್ಬೋದು, ಮಕ್ಕಳೆಲ್ಲ ಆಗ್ಬೋದಪ್ಪ. ದುಡ್ಡೇ ಎಲ್ಲ ಬದುಕ ಇವತ್ತು ಅಪಾಯಕ್ಕಿದ್ದಾಗ ಇಂಥ ಜನ ಅಪರಾಧಿ ಕೆಲಸಗಳನ್ನು ಮಾಡ್ತಾರೆ ತಮ್ಮ ನೆಮ್ಮದಿಗಾಗಿ. ಅವರನ್ನು ಸದುಪಯೋಗ ದುರುಪಯೋಗ ಈ ಧರ್ಮದ ಜನ. ಈಗ ನೋಡ್ರಿ, ಈ ಒಬ್ಬ ಉಗ್ರವಾದಿ ನಮಗೆ ಈ ವ್ಯಕ್ತಿ ಇಲ್ಲಿ ಅನೇಕ ಯುವಕರನ್ನು ಉಗ್ರನ ತಯಾರು ಮಾಡ್ತಾ ಇದ್ದಾರೆ. ಮತ್ತು ಇವ್ರ ಮೇಲೆ ಆರೋಪಗಳಿದ್ದಾವೆ. ಧರ್ಮಾಂದೋಲನಾಗಿ ಮಾಡ್ತಾ ಇದ್ದಾನೆ ಅಂತೇಳಿ ಅನೇಕರು ಹುಟ್ಟಾಗ್ತಾ ಇದ್ದಾನೆ, ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾ ಇದ್ದಾನೆ ಅನ್ನೋಂಥ ವ್ಯಕ್ತಿ ಕೈಯಲ್ಲ ಫೋನ್ ವ್ಯಕ್ತಿ ಆರಾಮ ಅವನು ಜೈಲ್ದಾಗ ಬ್ಯಾರಾಗಿದ್ದ ಆರಾಮ್ಸೆ ರಾಜನ ಕೂತ್ಕೊಂಡು ಹೊರ ಜಗತ್ತಿನೊಳಗೆ ಸಂಪರ್ಕ ಮಾಡ್ತಾ ಇದ್ದಾನೆ. ಯಾವ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡಿ ಈ ಒಂದು ವ್ಯವಹಾರಗಳು, ಉಗ್ರ ವ್ಯವಹಾರಗಳು ಆಗಬಾರ್ದು ಪ್ರಯತ್ನ ಮಾಡಿತ್ತು ಅಂತಂದು ಜೈಲಿಗೆ ಹಾಕಿತ್ತು, ಆ ವ್ಯಕ್ತಿ ಅಲ್ಲೇ ಜೈಲಿನಲ್ಲೂ ಆರಾಮಿದ್ದಾನೆ ಹೊರಗಿದ್ದಂಗೆ ಅನ್ನುವಂಥ ಈ ಏನು ಪಿಕ್ಚರ್ಸ್ ಬರ್ತಾಯಿದ್ದಾವೆ, ದೃಶ್ಯಗಳು ಬರ್ತಾಯಿದ್ದಾವೆ, ಎಲ್ಲರೂ ಗಾಬರಿಗೊಳಿಸುವಂಥದ್ದು. ಇದು ಯಾವ ವ್ಯಕ್ತಿಯಿಂದ ಅನಾಹುತ ಆಗ್ತದೆ, ಯಾವ ವ್ಯಕ್ತಿಯಿಂದ ಇಲ್ಲೇ ಭಯೋತ್ಪಾದಕ ಕೃತ್ಯಗಳಾಗ್ತವೆ. ಅವನಾಗೆ ಇನ್ನೊಬ್ಬ ಗೊತ್ತದ ನಿಮಗೆ, ಉಮೇಶ್ ರೆಡ್ಡಿ. ಅವ ಏನೇನು ಕೊಲೆ ಮಾಡಿದೆ, ಎಷ್ಟು ಹೆಣ್ಮಕ್ಳು, ಮುಗ್ಧ ಹೆಣ್ಮಕ್ಳನ್ನ ಕೊಲೆ ಮಾಡಿದೆ, ಏನು ಮಾಡಿದ, ಕೊಲೆಗಳು ಜಡ್ಜಿ ಏನೇನು ಮಾಡಿ ಅಂದವ ಕೈಯಾಗಿ ಇವತ್ತು ಮೊಬೈಲ್. ಅವಾಗೇನೋ ಅನಿಸೋದಿಲ್ಲ, ಶಿಕ್ಷೆ ಅಲ್ಲರಿ. ಇಲ್ಲಿ ಶಿಕ್ಷೆ ಪರಿವರ್ತನೆ ಆಗ್ಬೇಕಂತ ನಾವು ಮಾಡಿರ್ತೀವಿ. ಸಮೋಪಾಯ, ಭೇದೋಪಾಯ, ದಂಡೋಪಾಯ, ಏನೋ ಉಪಾಯಗಳನ್ನು ತಿಳ್ಕೊಂಡು ಅದನ್ನು ದಂಡೋಪಾಯ. ಇದರಿಂದ ಆ ವ್ಯಕ್ತಿ ಪರಿವರ್ತನೆ ಆಗಲಿ ಅಂತೇಳಿ. ಆದರೆ ನಮ್ಮ ಕೈ ನಮ್ಮ ಮೊಬೈಲು ಎಲ್ಲ ಅನುಕೂಲಗಳು ಕೊಡುವುದರಿಂದಾಗಿ, ಇರುವುದರಿಂದಾಗಿ, ಇವನು ಹಿಂದಿದ್ದಂಥ ವ್ಯಕ್ತಿ ಹಣದ ಸಹಾಯ ಮಾಡೋದರಿಂದಾಗಿ ಯಾರಾದರೂ ಮಾಡ್ತಿರ್ಬೇಕಲ್ರಿ. ಯಾರು ಅವ್ರು ದುಡ್ಡು ಕೊಡೋರು? ಜೈಲಾಧಿಕಾರಿಗಳಿಗೆ ದುಡ್ಡು ಕೊಟ್ಟು, ಜೊತೆಗೆ ಜೈಲಾಧಿಕಾರಿಗಳ ಬೆನ್ನ ಕೈ ಹಾಕಿ ಒಂದು ಅವರು ಭ್ರಷ್ಟರಾಗಿದ್ದಾರೆ ಅನ್ನೋದು ಸರಳವಾಗಿ ಹೇಳಬೇಕಾಗ್ತದೆ ಜೈಲಾಧಿಕಾರಿಗಳು. ಆದರೂ ಜೈಲಾಧಿಕಾರಿಗೆ ಅವ್ರು ಹಣಕ್ಕೆ ಎಷ್ಟು ಮಾಡ್ತಾರೆ ಅಂತ ಹೇಳಿಕೆ ಅವರು. ಯಾಕಂದ್ರೆ ಪೇಮೆಂಟ್ಸ್ ಇರ್ತಾವ್ರಲ್ಲ ಅನೇಕ ಅಧಿಕಾರಿಗಳಿಗೆ. ಪೊಲೀಸರು ಅಡ್ಡಿಲ್ಲ, ಬದುಕುವಂಗಿರೋದು ಇಲ್ಲ. ಏನು ಸಾಮಾನ್ಯ ಒಬ್ಬ ದುಡಿಯೋ ಕಾರ್ಮಿಕರಂಗಿಲ್ಲ. ದಿನಕ್ಕೆ 200, 300, 400, 500 ಅಷ್ಟಿಲ್ಲ, ಚಲೋ ಪೇಮೆಂಟ್ ಇರ್ತದೆ. ಆದರೂ ಈ ಮನುಷ್ಯರಿಗೆ ಗಳಿಸುವ ಅಭಾವಿ, ಆ ಗಳಿಸೋದಕ್ಕೆ ಅನುಕೂಲ ಮಾಡಿಕೊಂಡಂಥ ಹಿಂದಿದ್ದಂಥ ಜನ ಯಾರವರು?
ಅದನ್ನು ಸರಿಯಾಗಿ ಎನ್ಕ್ವೈರಿ ಆಗಬೇಕಾಗಿತ್ತು. ಎಲ್ಲಿಂದ ಬಂದು ದುಡ್ಡು, ಯಾರಿಂದ ಬಂದು ದುಡ್ಡು, ಹೇಗೆ ಬಂದು ದುಡ್ಡು, ಯಾಕೆ ತೊಗೊಂಡು ಬಿಟ್ಟಿವ ಅಧಿಕಾರಿ ಎನ್ಕ್ವೈರಿ ಮಾಡ್ಬೇಕಾಗಿದೆ. ಇವತ್ತು ಯಾಕಪ್ಪ ನೀವು ಮಾಡಿದ್ರಿ, ನೀನು ಹಿಂದಿದ್ದಂಥವ್ರು ಯಾರು, ಅವ್ನು ರೊಕ್ಕಕ್ಕೆ ಮರಳಾದೋ ಅಥವಾ ನಿಮ್ಮಲ್ಲಿ ಯಾರು ಒತ್ತಡ ಹಾಕಿದ್ರು ಅಂತೇಳಿ ಇಂಥ ಸಾಹಸ ಮಾಡಬೇಕಾದ್ರೆ ಒತ್ತಡ ಇರ್ತದಲ್ಲ. ಇದೆಲ್ಲ ಜೈಲದಲ್ಲಿ ಹೆಚ್ಚು ಕಡಿಮೆ ಕ್ರಿಮಿನಲ್ಸ್ ಏನಿರ್ತಾರೆ, ಅಪರಾಧಿಗಳು ಜೈಲಿನಲ್ಲಿ ಇರ್ತಾರೆ. ಅಂಥವ್ರು ಭಾಳಷ್ಟು ಜನ ಅನುಕೂಲಗಳು ಮಾಡಿಕೊಡುತ್ತಿರುವಂಥ ಒಂದು ವ್ಯವಸ್ಥೆ ಇಲ್ಲೇ ನಮಗೆ ಮೇಲ್ಮೇಲೆ ನಾವು ತೋರಿಸಿಕೊಂಡಂಥ ಈ ವಿಚಾರಗಳಿಂದ ಕಾಣ್ತಾ ಬಂದದ್ದು. ಮತ್ತು ಇದು ನಡೆದು ನಿರಂತರವಾಗಿ ಭಾಳಷ್ಟು ಕ್ರಿಮಿನಲ್ಸ್ ಆರಾಮಿದ್ದಾರೆ ಜೈಲಿನೆಲ್ಲ, ಒಳಗೆ ಹೋಗಿ ಉಂಡು ತಿಂದು ದಪ್ಪಾಗಿ ಬರುವಂಥದ್ದು ಚೆಂದಾಗಿದ್ದಾರೆ. ಕೆಲವು ತೊಂದರೆ ಆಗಿದ್ದಿಲ್ಲ ಅಂತಲ್ಲ, ಆದರೆ ಕಡಿಮೆ ದಿನ ಹೋದಾಗ ಅವರು ಏನೂ ಇಲ್ಲದಂಥ ವ್ಯಕ್ತಿ ಪಾಪಲ್ಲೇ ಏನೋ ಮಾಡಿ ಬದುಕಿ ಸಾಯ್ತಾ ಇರ್ತಾವ. ಅದು ಇವೇನು ದೊಡ್ಡ ಕ್ರಿಮಿನಲ್ ವ್ಯವಹಾರಗಳನ್ನ ಮಾಡಿ ಯಾರನ್ನೋ ಕೊಲೆನೋ ಮತ್ತೆ ಮಾಡ್ತಾರೆ, ಹಿಂದೊಬ್ಬರು ಇರ್ತಾರೆ. ಸಹಜವಾದ ಕೊಲೆ ಆಗಿದ್ದು ಬೇರೆ, ಅದು ಏನು ಜಗಳಕ್ಕೋ ಹೆಂಡತಿ ಜೊತೆ ಜಗಳಗಳು, ಮತ್ತೇನೋ ಹೆಂಡತಿ ಅನೈತಿಕ ಸಂಬಂಧ, ಮತ್ತೇನೋ ಸಂಬಂಧಗಳು, ಇವುಗಳಿಂದ ಆಗುವಂತಲ್ಲೇ ಬಂದು ಯಾರು ಸಹಾಯ ಮಾಡೋದಿಲ್ಲ. ಅವ್ರು ಅಲ್ಲಿ ದುಡಿದು ಊಟ ಮಾಡಬೇಕು, ಅವ್ರು ಹೇಳ್ಕೊಳ್ತಾ ಇರಬೇಕು. ಇನ್ನು ಕೆಲವೊಂದು ಮಂದಿ ಇರ್ತಾರೆ ಹೇಳಿಲ್ಲ ಭಯೋತ್ಪಾದಕರು, ಅವರಿಂದ ಯಾರಿದಾರ, ಯಾರು ದುಡ್ಡು ಸಪ್ಲೈ ಮಾಡ್ತಾರೆ, ಅವ್ರ ಕಡೆಯಿಂದ ಯಾವ ಕೊಟ್ಟು ಹೋದ ಇವತ್ತು ತೊಗೊಂಡು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಜೈಲಾಧಿಕಾರಿಗಳನ್ನ ಬಿಡುವಾಗಿಲ್ಲ. ಅವ್ರನ್ನ ಇದು ಎನ್ಕ್ವೈರಿ ಮಾಡಿ ನೀವು ಯಾರು ಕೊಟ್ಟ ಬಂದು ಅವ್ನು ಕೊಟ್ಟರೆ ಹೆಂಗೆ ಕೊಟ್ಟ, ಎಲ್ಲಿ ಬಂತು ಅವ್ನು ದುಡ್ಡ, ಅವನ ಮೊಬೈಲ್ಗೆ ಫೋನ್ಪೇ ಇರ್ಬೋದು, ಮತ್ತೆ ಬಂದವೇನು ಏನು ಯಾರಿಂದ ಬಂತದು, ಇವು ತನಿಖೆ ಆಗಬೇಕಾಗಿದ್ರಿ. ಎಲ್ಲಿಂದ ಬಂತಪ್ಪ ಅಂತ ದೊಡ್ಡ ಕ್ರಿಮಿನಲ್ಸ್ ಎಲ್ಲ ಇವರು ಇದರಿಂದ ಒಬ್ಬೊಬ್ಬರು ನಿಶ್ಚಿತ ಇರ್ತಾರೆ. ಯಾಕೆಂತಂದ್ರೆ ಇವ್ರ ಕಡೆ ಮಾಡಿಸ್ತಿರ್ತಾರಂಥ ಕೆಲಸಗಳನ್ನು, ಮಾಡಿಸೋರು ಇದ್ರಾಗ ಎಂಟ್ರಿ ಆಗ್ತಿರ್ತಾರೆ. ಅವರಿಂದಾಗಿ ಉಳಿದವ್ರಿಗೆ ಅನುಕೂಲ ಆಗಿ ಹೋಗ್ಬಿಡ್ತಿರ್ತಾವೆ ಅದರಲ್ಲಿ. ನಂದು ಚುಪ್ ನಿಂದು ಚುಪ್. ಇವತ್ತು ನೋಡಿರಿ ಭ್ರಷ್ಟಾಚಾರ ಯಾಕೆ ಹೆಚ್ಚಾಗ್ಯದಪ್ಪ ಈ ದೇಶದಲ್ಲಿ ಅಂದರೆ ಅಧಿಕಾರಶಾಹಿ ವರ್ಗದವರು ನಾವು ದುಡ್ಡು ಮಾಡ್ಕೊಳ್ಳಿಕ್ಕೆ ರಾಜಕಾರಣಿಗಳು ಭ್ರಷ್ಟ ಮಾಡ್ತಾರೆ. ರಾಜಕಾರಣಿಗಳು ಇರೋದು 5 ವರ್ಷ ನೂರಾರು ಕೋಟಿ ಮಾಡ್ಕೊಂಡು ಹೋಗ್ಕೊಂಡು ನಾವು ಮುಂದೆ ಏನು ಬರ್ತೀವಲ್ಲ ಗೊತ್ತಿಲ್ಲ ಆರಿಸಿ ಅಂತೇಳಿ ಅವರು ಅಧಿಕಾರಿಗಳು ಭ್ರಷ್ಟ ಮಾಡ್ತಾರೆ, ತಾವು ಭ್ರಷ್ಟ ಆಗ್ತಾರೆ. ಹೀಗಾಗಿ ತಮ್ಮ ರಾಜಕೀಯ ಅಸ್ತಿತ್ವ ಸಲುವಾಗಿ ಅಪರಾಧಿ ಕೆಲಸಗಳನ್ನ ಮಾಡಿಸ್ತಾ ಇರ್ತಾರೆ ಇವರೆಲ್ಲ. ಅಧಿಕಾರಶಾಹಿ ಜನನೂ ಅಷ್ಟೆ, ಅಧಿಕಾರಶಾಹಿ ಜನ ದುಡ್ಡಿಗೆ ಏನೇನೋ ಮಾಡ್ತಿರ್ತಾರೆ. ಅದು ಇಂಥವ್ರಿಂದಾಗಿ ಇಲ್ಲಿ ಒಳಗೆ ಎಲ್ಲ ವ್ಯವಹಾರ ನಡೀತಿರ್ತಾವೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯರು ಹೇಳಿದ ಮುಗಿಲಿಲ್ಲ, ವಿಶೇಷ ಆತಿಥ್ಯ ಕೊಡ್ತಾ ಇದ್ದಾರೆ, ನಾವು ಶಿಕ್ಷಾ ಅದು ತನಿಖೆ ಮಾಡೋಕ್ಕೆ ಹಚ್ತಾ ಇದ್ದೀವಿ ಅಂತೇಳಿ ಬರೀ ಬಾಯಿ ಮಾತಿಲ್ಲ ಆಗಬೇಕ್ರಿ ಅವು. ಈಗ ನೋಡಿರಿ ಸಾಕಷ್ಟು ನಮ್ಮ ಲೋಕಾಯುಕ್ತದವರು CBI ಇದ್ದರು, ಪಾಪ ಅವರು ಅದ್ರ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಹಿಡಿದು ಕೊಡ್ತಾರೆ, ಅವ್ರಿಗೆ ಶಿಕ್ಷಣ ಆಗೋದಿಲ್ಲ. ಎಷ್ಟು ಹಿಡಿದು ಕೊಟ್ಟಿಲ್ಲ ಅಪರಾಧಿಗಳನ್ನ, ಅಧಿಕಾರಿಗಳನ್ನು, ಯಾಕೆ ಶಿಕ್ಷೆ ಆಗಿಲ್ಲ, ಇದು ಕಾರಣ ಏನು? ಅವ್ರು ತಮ್ಮ ಕೆಲಸ ಮಾಡಿರ್ತಾರೆ, ಪಾಪ ಅವ್ರು ಶಿಕ್ಷೆ ಕೊಡಿಸೋ ಶಕ್ತಿ ಇಲ್ಲ, ನ್ಯಾಯಾಂಗದಲ್ಲೇ ಆಗಬೇಕು. ಅವ್ರದ್ದೇನಿದ್ರು ಹಿಡಿದು ತನಿಖೆ ಮಾಡಿದ್ರು ಕೊಡೋದು, ತನಿಖೆ ಮಾಡಿಕೊಟ್ಟ ಅವ್ರನ್ನ ಆದಷ್ಟು ಶಿಕ್ಷೆಗೆ ಗುರಿಪಡಿಸೋ ಪ್ರಯತ್ನ ಮಾಡೋದು, ಇದು ಲೋಕಾಯುಕ್ತ ಕರ್ಮ. ಅದು ಅವ್ರ ಮೇಲೆ ಪ್ರೆಷರ್ ಆಗುವಂಥದ್ದು ನೋಡ್ತಾ ಇದ್ವಿ. ಲೋಕಾಯುಕ್ತ ಇರ್ಬೋದು, CBI ಆಗಿರ್ಬೋದು, CID ಆಗಿರ್ಬೋದು, ಎಲ್ಲ ಯಾವುದೇ ತನಿಖಾ ಸಂಸ್ಥೆಗಳು ಇರಲಿ. ನೋಡಿ ಇಲ್ಲೇ ಸೂಕ್ಷ್ಮವಾಗಿ BJPಯ ಯಾವೊಬ್ಬ ಶಾಸಕ, ಯಾವೊಬ್ಬ MP ಮೇಲೆ ED ಆಗಲಿ CBI ಆಗಲಿ ಮತ್ತೊಂದು ದಾಳಿ ಮಾಡೋದಿಲ್ಲ. ಮಾಡಿದ್ರು ಭಾಳ ಐತಿ ಆದಾಗ ಅದು ಶಿಕ್ಷೆ ಮಾತ್ರ ಆಗಿದ್ದಿಲ್ಲ, ಇಲ್ಲಾಂದ್ರೂ ಅಡ್ಡಿಲ್ಲ. ಅದು ವಿರೋಧ ಪಕ್ಷಗಳನ್ನ ಹಿಡಿತಾ ಇರ್ತಾರೆ ಅವರು. ಕಾಂಗ್ರೆಸ್ ಅವರು ಇಲ್ಲೇ ಕರ್ನಾಟಕದಲ್ಲೇ ಲೋಕಾಯುಕ್ತ ಮೂಲಕ ತಮ್ಮ ಅಪರಾಧಿ ಕೆಲಸಗಳನ್ನು ಮುಚ್ಚಿಸ್ಕೊಳ್ತಾ ಇರ್ತಾರೆ. ಅನೇಕ ಅಧಿಕಾರಿಗಳು ಹಿಡಿದು ಕೊಟ್ಟರು ಸಹಿತ ಯಾರಿಗೂ ಶಿಕ್ಷೆ ಇಲ್ಲ, ತಪ್ಪಿಸ್ಕೊಂಡ್ಬಿಡ್ತಾರೆ ಅವರು. ಯಾಕೆ ತಪ್ಪಿಸ್ಕೊಂಡ್ರು ಅಂದ್ರೆ FIR ಮಾಡೋದು ವೀಕ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಸಾಕ್ಷಿ ಇಲ್ದಂಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲರ ಕೈ ಎದುರಲ್ಲದ ಹಂಗೆ ಇಲ್ಲೂ ಅಂಥ ಜನ ಇಲ್ಲೇ ವಿಶೇಷವಾಗಿ ಜೈಲಿನಲ್ಲಿರೋದ್ರಿಂದಾಗೆ ಆ ಜನಕ್ಕೆ ಅನುಕೂಲ ಮಾಡೋರು ಇವ್ರನ್ನ ಯಾರು ಮಾಡಿದಾರೆ ಅದನ್ನು ಹುಡುಕಿ ತೆಗೆದ್ರೆ ಮಾತ್ರ ಇದು ನಿಲ್ಬೋದೇನೋ. ಅದಕ್ಕೆ ಸರ್ಕಾರ ಪವಿತ್ರ ಇರಬೇಕಾಗ್ತದೆ, ಭ್ರಷ್ಟಾಚಾರ ರಹಿತ ಇರಬೇಕಾಗ್ತದೆ, ಪ್ರಾಮಾಣಿಕವಾಗಿ ಮಾಡಬೇಕಾಗ್ಯದ. ಈಗೇನು ನಡೆದ ಸಾಮಾಜಿಕ ಜಾಲತಾಣದಿಂದ ಹರಿದಾಡ್ತಾ ಇದ್ದಾವೆ ಅಂತೇಳಿ ಎಲ್ಲರೂ ಈಗ ದೊಡ್ಡ ದೊಡ್ಡ ಮಾತು, ಆದರ್ಶದ ಮಾತು ಮಾತಾಡ್ತಾ ಇರ್ತಾರೆ. ಇನ್ನು ಕೆಲವು ಜನ ಹೋದ ಮರೆತು ಬಿಡ್ತಾರೋ, ಜನನೂ ಹಂಗದ, ನಮ್ಮ ಜನನೂ ಮರೆತು ಬಿಡ್ತಾರ್ರಿ. ಆಗ ಎಂಥದಿದ್ರು ಆಯ್ತು ಬಿಡಪ್ಪ, ನಮಗೇನು ಮಾಡೋದು ಊರು ಸಾಬ್ರಿ ಅಂತಲೂ ಜನ ನಾವು ಹೇಳ್ತಾಯಿದ್ದೀವಿ. ನಾ ಆರಾಮದಿಲ್ಲಪ್ಪ, ಜಗತ್ತು ಹಾಳೆ ಹೋಗ್ರಿ ಅನ್ನೋಂಥ ಮನೋಧರ್ಮ ನಮ್ಮೆಲ್ಲರಲ್ಲೂ, ಮಿಡಲ್ ಕ್ಲಾಸಲ್ಲಿ ಅದರಲ್ಲೂ ಸ್ವತಃ ಸಂಬಂಧಿಕರು, ಆತ್ಮೀಯರು, ರಕ್ತ ಸಂಬಂಧಿಕರಿದ್ದರೂ ಸಹಿತ ಅವ್ರನ್ನ ಬಿಟ್ಟು ಹೊರಗೆ ಬಂದು ತಮ್ಮಸ್ತಾವ ಆರಾಮಿರುತ್ತಿರುವಂಥ ಅಧಿಕಾರಶಾಹಿ, ರಾಜಕೀಯಶಾಹಿ, ಎಲ್ಲ ಶಾಹಿ ಜನ ಇವು ನಡೆದಾಗ ತಮ್ಮ ಉದ್ಯೋಗ ತಾವು ಮಾಡ್ತಾ ಹೋಗ್ತಾರೆ, ತಮ್ಮ ಕೆಲಸನೂ ಮಾಡ್ತಾರೆ. ಮತ್ತು ಇವತ್ತಿನ ಭ್ರಷ್ಟಾಚಾರಕ್ಕೆ ಎಲ್ಲರೂ ಕಾರಣ, ನಾವು ಸಹಿತ ಮತದಾರರು ಕಾರಣ. ಇಂಥೆಲ್ಲ ವ್ಯವಸ್ಥೆ ಆಗೋದಕ್ಕೆ ಅವತ್ತೇನೋ ಯುದ್ಧಗಳಾಗ್ತಿದ್ದು ಬೇರೆ ಮಾತು, ಆದರೆ ಇವತ್ತು ಯುದ್ಧ ಇಲ್ಲ ನಮ್ಮಲ್ಲಿ. ಚುನಾವಣೆಗಳಿದ್ದ, ಚುನಾವಣೆ ಮೂಲಕ ನಾವು ಪ್ರಾಮಾಣಿಕರು ಆಯ್ಕೆ ಮಾಡೋ ಶಕ್ತಿ ನಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಮತ್ತು ಗಾಂಧಿಯವರು. ಸರಿಯಾಗಿ ಯೂಸ್ ಮಾಡ್ತಾಯಿಲ್ಲ, ಅದ್ರ ಪರಿಣಾಮ ಇವೆಲ್ಲ. ಈ ಇಂಥ ವ್ಯಕ್ತಿಗಳೇ ಸ್ಮಾರ್ಟ್ಫೋನ್ ಕೊಟ್ಟವ್ರು ಯಾರು, ಇದರಿಂದ ಇದ್ದವ್ರು ಯಾರು, ಆ ಅಧಿಕಾರಿ ಯಾರಿಂದ ದುಡ್ಡು ತೊಗೊಂಡ, ಏನು ಮಾಡಿದ, ಎಲ್ಲ ತೆಗೆದು ಹೇಗೆ ಏನು ದೊಡ್ಡ ವಿಷಯ ಅಲ್ಲ ಇದು. ಇದಕ್ಕೆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ, ಆದರೂ ನಿರಂತರ ನಡೀತಾ ಇರ್ತದೆ.
ಮ್ಯಾಲಿನಲ್ಲಿ ಇಂಥ ಪರಪ್ಪನ ಅಗ್ರಹಾರದಲ್ಲಿ ಕೇಳ್ತಿರ್ತೀವಿ, ಬೇರೆ ಕಡೆ ಕೇಳ್ತಿರ್ತೀವಿ. ಕೊನೆಗೆ ಏನೋ ಒಂದು ಹಾಗೆ ಎಲ್ಲೋ ಒಂದು ಹೋಗಿ ತುರುಕಿದ್ರು ಅವ್ನು ಬಳ್ಳಾರಿ ನಮ್ಮ ದರ್ಶನ ಹಂಗೆ ಇವ್ರು ಮತ್ತೊಂದು ತುರುಕ್ತಾರೆ. ಕೆಲವು ದಿವಸ ಅದು ಮೌನ ಆದ್ಮೇಲೆ ಅಲ್ಲಿ ಏನು ನಡೀತಿರ್ತಾವೆ. ಯಾವ ಜೈಲಿನಲ್ಲೂ ಇದು ನಡೆದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಳ ರೇರಸ್ಟ್ ಆಫ್ ದ ರೇರ್, ಭಾಳ ಕಡಿಮೆ. ಅದೆಲ್ಲ ಕಡೆ ಹೆಚ್ಚು ಕಡಿಮೆ ನಡೀತದೆ ಅಂತೇಳಿ ಭಾಳಷ್ಟು ಜನ ಅಭಿಪ್ರಾಯ ಆಗಿದೆ. ನಿಮ್ಗೇನು ಅನ್ನಿಸ್ತದ? ಇದು ಸರಿನಾ? ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ನೀವೆಲ್ಲ ಅಂತ ಹೇಳ್ತಾ ಇವೆಲ್ಲ ನಿಲ್ಲಬೇಕಾಗಿದ್ರೆ ರಾಜಕಾರಣಿಗಳು, ಅಧಿಕಾರಿಗಳು ಅನೈತಿಕ ಸಂಬಂಧಗಳನ್ನು ಬಿಟ್ಟುಕೊಂಡು ಅಪರಾಧಿಗಳಿಗೆ ಸಹಾಯ ಮಾಡೋದು ನಿಲ್ಲಿಸಿದರೆ ಮಾತ್ರ ಸಾಧ್ಯದ. ಇಲ್ಲಾಂದರೆ ಅಪರಾಧಿಗಳು ಹಿಂಗೆ ಬೆಳೀತಾನೆ ಹೋಗ್ತಾರೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ನಿಮ್ಗೆ ಸರಿ ಅನ್ನಿಸ್ತೇನೆ ಇದು? ಸರಿ ಅನ್ರಿ, ತಪ್ಪು ಮಾಡಿರಿ, ಲೈಕ್ರೆ ಮಾಡಿರಿ, ಡಿಸ್ಲೈಕ್ರೆ ಮಾಡಿರಿ, ಏನು ಮಾಡಿರಿ, ನೋಡ್ತಾ ಇರ್ರಿ, ಮೈ ಪ್ರತಿಸ್ತಾ ಇರ್ರಿ. ಜೊತೆಗೆ ಕಾಮೆಂಟ್ ಮಾಡೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಅಸೇಸ್ತಾರೆ ಸತ್ಯ ಕೈಗಡೆ ವಂದನೆಗಳು.